ಹಾಯ್, ಪ್ಯೂರೋಸಿಸ್ ವಾಟರ್ ಪ್ಯೂರಿಫೈಯರ್ ಸರ್ವಿಸ್ ವಿಡಿಯೋ ಇದು. ಪಾರ್ಟ್ 2 ಇದು. ಪಾರ್ಟ್ 1 ನೋಡಿಲ್ಲ ಅಂದ್ರೆ ದಯವಿಟ್ಟು ಪಾರ್ಟ್ 1 ಹೋಗಿ ನೋಡಿ. ಸೇಮ್ ತಮ್ನೇಲ್ ಅಲ್ಲಿ ಪ್ಯೂರೋಸಿಸ್ ವಾಟರ್ ಪ್ಯೂರಿಫೈಯರ್ ಸರ್ವಿಸ್ ಇಲ್ಲ ಪ್ಯೂರೋಸಿಸ್ ವಾಟರ್ ಫಿಲ್ಟರ್ ಸರ್ವಿಸ್ ಅಂತ ಇರುತ್ತೆ. ಓಕೆ, ಅದರಲ್ಲಿ ನಾನು ನಿಮಗೆ ಟ್ರಬಲ್ ಆದಾಗ ಏನಾಗಿರುತ್ತೆ ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ತೋರಿಸ್ತಾ ಬಂದಿದೆ. ಇಲ್ಲೇ ಇದೆ ಅದೇ ಪ್ಯೂರಿಫೈಯರ್. ಅದರಲ್ಲಿ ಏನೇನಾಗಿತ್ತು, ಆಕ್ಚುಲಿ TDS 50% ಅಷ್ಟೇ ರಿಡ್ಯೂಸ್ ಆಗ್ತಾ ಇತ್ತು. ಈಗ 700 TDS ಇತ್ತು ಅಂದ್ರೆ 350 TDS ಅಷ್ಟೇ ಬರ್ತಾ ಇತ್ತು. ಅಲ್ಲಿಗೆ ನೀರು ಸಪ್ಪೆ ಬರ್ತಾ ಇತ್ತದು ಅಂತೇಳಿ ಕಸ್ಟಮರ್ ತಗೊಂಬಂದ್ರು. 3 ತಿಂಗಳು ಯೂಸ್ ಮಾಡಿ ಆಮೇಲೆ ಹಿಂಗಾಯ್ತು ಅಂತ ತಗೊಂಬಂದ್ರು ಅಂತ ಹೇಳಿದ್ದು. ಅದು ಸ್ಟೆಪ್ ಬೈ ಸ್ಟೆಪ್ ತೋರಿಸಿದೀನಿ. ಅದರಲ್ಲಿ ಏನೇನ್ ಮಾಡಿತ್ತು, ಅದರಲ್ಲಿ ಅದು ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ಶಾರ್ಟ್ ಆಗಿ ನಿಮಗೆ ಹೇಳಿರ್ತೀನಿ ಅದ್ರಲ್ಲಿ ಏನೇನ್ ಮಾಡಿತ್ತು, ಮುಂದೆ ಏನ್ ಮಾಡ್ಬೇಕು ಅಂತೇಳಿ ತೋರಿಸ್ತೀನಿ. ಯಾಕಂದ್ರೆ ಆ ವಿಡಿಯೋದಲ್ಲಿ ಕನ್ಕ್ಲೂಷನ್ ಮಾಡಕ್ ಆಗ್ಲಿಲ್ಲ, ಕನ್ಕ್ಲೂಷನ್ ತೋರ್ಸಕ್ ಆಗ್ಲಿಲ್ಲ. ಈ ವಿಡಿಯೋದಲ್ಲಿ ಕನ್ಕ್ಲೂಷನ್ ಸಿಗುತ್ತೆ ನಿಮಗೆ. ಕನ್ಕ್ಲೂಷನ್ ಅಂದ್ರೆ ಏನ್ ಆಗಿತ್ತು, ಏನ್ ಫಾಲ್ಟ್ ಆಗಿತ್ತು, ನಾವೇನ್ ಮಾಡಿದ್ವಿ ಅಂತ ಕ್ಲಾರಿಟಿ ಸಿಗುತ್ತೆ. ಅದ್ರಲ್ಲಿ ನಾವೇನ್ ಮಾಡಿದ್ವಿ, ಫಸ್ಟ್ ಮೆಂಬ್ರೇನ್ ಚೇಂಜ್ ಮಾಡಿದ್ವಿ. ಮೆಂಬ್ರೇನ್ ಚೇಂಜ್ ಮಾಡಿದ್ರು TDS ರಿಡ್ಯೂಸ್ ಆಗ್ಲಿಲ್ಲ ಪೂರ್ತಿ. ನೆಕ್ಸ್ಟ್ ಏನ್ ಮಾಡಿದ್ವಿ, ಎರಡನೇದು ಹೌಸಿಂಗ್ ಚೇಂಜ್ ಮಾಡಿದ್ವಿ. MH ಅಂತೀವಿ, ಮೆಂಬ್ರೇನ್ ಹೌಸಿಂಗ್ ಅಂತೇಳಿ ಮೆಂಬ್ರೇನ್ ಹೌಸಿಂಗ್ ಚೇಂಜ್ ಮಾಡಿದ್ವಿ. ಹೌದಲ್ವಾ, ಇಲ್ಲೇ ಇದೆ ಮೆಂಬ್ರೇನ್ ಹೌಸಿಂಗ್ ಕೂಡ ಚೇಂಜ್ ಮಾಡಿದ್ವಿ. ಒಂದು ಮೆಂಬ್ರೇನು, ಇನ್ನೊಂದು ಮೆಂಬ್ರೇನ್ ಹೌಸಿಂಗ್, ಎರಡೂ ಕೂಡ ಚೇಂಜ್ ಮಾಡಿದ್ವಿ. ಅದಾದ್ರೂ ಕೂಡ TDS ಡೌನ್ ಆಗಿರ್ಲಿಲ್ಲ. ನೆಕ್ಸ್ಟ್ ಏನ್ ಮಾಡಿದ್ವಿ, TDS ಕಂಟ್ರೋಲರ್ ಅಂತ ಇದೆ ಇಲ್ಲಿ. ಈ TDS ಕಂಟ್ರೋಲರ್ ಅಂತ ಏನಿದೆ, TDS ಕಂಟ್ರೋಲರ್ನ ಸ್ವಲ್ಪ ಲೂಸ್ ಆಗ್ಬಿಟ್ಟಿತ್ತು. ಅದನ್ನ ಟೈಟ್ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡಿ, TDS ಕಂಟ್ರೋಲರ್ನ ಅಡ್ಜಸ್ಟ್ ಮಾಡಿ, ಅವಾಗ ಔಟ್ಪುಟ್ ಏನ್ ಪ್ಯೂರಿಫೈಡ್ ವಾಟರ್ ಬರುತ್ತೆ ಅದರಲ್ಲಿ ಡೌನ್ ಆಯ್ತು. ಅಲ್ಲಿಗೆ ಏನಾಯ್ತು, TDS ಕಂಟ್ರೋಲರು ಲೂಸ್ ಇತ್ತು. ಕಸ್ಟಮರ್ ತಗೊಂಬಂದಾಗಿದ್ದು, ಕಸ್ಟಮರ್ ಏನು ನಮಗೆ ತಗೊಂಬಂದ್ ಕೊಟ್ಟಿರಲ್ಲ, ಕಂಪ್ಲೇಂಟ್ ಇದೆ ಅಂತ. ಬಟ್ ಕಸ್ಟಮರ್ ಏನೋ ಮಾಡಿದೀನಿ ಅಂದ್ರು ಕ್ಲಾರಿಟಿ ಕೊಡ್ಲಿಲ್ಲ, ಏನ್ ಮಾಡಿದೀನಿ ಏನು ಅಂತ ಹೇಳಿ. ಬಟ್ ಅವ್ರು ಹೇಳಿದ್ ನಾವು ನಂಬಕ್ಕಾಗಲ್ಲ. ಹಂಗಾಗಿ ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡಿರೋದು. ಈಗ ಕನ್ಕ್ಲೂಷನ್ಗೆ ಬರಬೇಕು. ಈಗ ಏನ್ ಮಾಡ್ಬೇಕು, ಕನ್ಕ್ಲೂಷನ್ಗೆ ಬರ್ಬೇಕು ಅಂದ್ರೆ ಏನ್ ಆಗಿತ್ತು ಅಂತ ಹೇಳಿ ಕರೆಕ್ಟ್ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ. ಓಕೆ, ಈಗ ಏನ್ ಮಾಡ್ತೀನಿ ನಾನು, ಹಳೆ ಮೆಂಬ್ರೇನ್ ಏನೋ ಇತ್ತು, ಹಳೆ RO ಮೆಂಬ್ರೇನು ಪ್ಲಸ್ ಹಳೆ ಮೆಂಬ್ರೇನ್ ಹೌಸಿಂಗು ಎರಡೂ ಕೂಡ ಅದನ್ನೇ ಹಾಕ್ತೀನಿ. ಅದನ್ನೇ ಹಾಕಿ ಚೆಕ್ ಮಾಡಿದಾಗ ಏನು ಆಗತ್ತೆ, ಅಲ್ಲಿಗೆ TDS ಕಂಟ್ರೋಲರ್ ಅಡ್ಜಸ್ಟ್ಮೆಂಟ್ ತಪ್ಪಿತ್ತಾ, ಅಥವಾ ಮೆಂಬ್ರೇನ್ ಹೌಸಿಂಗ್ ಫಾಲ್ಟ್ ಇದೆಯಾ, ಅಥವಾ ಮೆಂಬ್ರೇನ್ ಫಾಲ್ಟ್ ಇದೆಯಾ, ಕ್ಲಾರಿಟಿ ಬೇಕಲ್ವಾ. ಕ್ಲಾರಿಟಿ ಮಾಡ್ಕೋಬೇಕು. ಈಗ ಎರಡೂ ಹಳೆಯದನ್ನ ಹಾಕಿ ಚೇಂಜ್ ಮಾಡ್ತೀನಿ, ಅವಾಗ ಮಾತ್ರ ಗೊತ್ತಾಗತ್ತೆ. ಈಗ ಚೇಂಜ್ ಮಾಡಿ ತೋರಿಸ್ತೀನಿ ಬನ್ನಿ. ದಯವಿಟ್ಟು ಅಕ್ವಾಬ್ಲೇಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೇಕು ಅನ್ನೋರಿಗೆ ಶೇರ್ ಮಾಡಿ. ತುಂಬಾ ಯೂಸ್ಫುಲ್ ವಿಡಿಯೋ. ಮನೇಲೆ ಕುತ್ಕೊಂಡು ನೀವು ನಿಮ್ಮ ಪ್ಯೂರಿಫೈರ್ಗಳನ್ನ ಸರ್ವಿಸ್ ಮಾಡ್ಬೋದು, ಸ್ಪೇರ್ಗಳನ್ನ ತಗೋಬಹುದು. ಸ್ಪೇರ್ಗಳು ಕೂಡ ನಮ್ಮಲ್ಲಿ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ. RO ವಾಟರ್ ಪ್ಯೂರಿಫೈರ್ ಸ್ಪೇರ್ಸ್ ಏನಿದೆ, RO ಮೆಂಬ್ರೇನ್ ಸೆಟ್ ಇಂದ ಹಿಡಿದು ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ. ಪ್ಯೂರಿಫೈರ್ ಮಾಡೆಲ್ಗಳು, ಎಲ್ಲಾ ಮಾಡೆಲ್ಗಳು ಅವೈಲಬಿಲಿಟಿ ಇದೆ. ಒಳ್ಳೆ ಪ್ರೈಸ್ ಗಳಲ್ಲಿ, ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಬೆಂಗಳೂರಲ್ಲಿ ಇರೋದು ನಾವು. ನೀವು ಯಾವ ಊರಿಗೆ ಬೇಕಾದ್ರೆ ಕಳ್ಸಿಕೊಡ್ತೀವಿ, ನೀವು ಕಸ್ಟಮರ್ ಆಗಿದ್ರೆ ನೀವೇ ಕೂಡ ಈಸಿಯಾಗಿ ಮಾಡ್ಕೋಬಹುದು. ಅದಕ್ಕೆ ತಕ್ಕನಂಗೆ ನಮ್ಮಲ್ಲಿ ವಿಡಿಯೋಸ್ ಕೂಡ ಇರುತ್ತೆ. ಸರ್ವಿಸ್ ಕೂಡ ಮಾಡ್ಕೋಬಹುದು. ನೀವೇನು ತಲೆ ಕೆಡ್ಸ್ಕೊಳಂಗಿರಲ್ಲ. ಪ್ರೈಸ್ ಕಡಿಮೆನಲ್ಲೇ ಸಿಗತ್ತೆ. RO ಸ್ಪೇರ್ ಪಾರ್ಟ್ಸ್ ಕಡಿಮೆನಲ್ಲೇ ಸಿಗತ್ತೆ. ಓಕೆ, ಈಗ ಬನ್ನಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಪ್ಯೂರೋಸಿಸ್ದು ಸರ್ವಿಸ್ ಮಾಡಿ ಫೈನಲ್ ಆಗಿ ಜಡ್ಜ್ಮೆಂಟ್ ಮಾಡ್ಕೋಬೇಕೀಗ. ತೋರಿಸ್ತೀನಿ ಬನ್ನಿ. ಈಗ ನೋಡಿ, ಇದು ಹಳೆ ಮೆಂಬ್ರೇನ್ ಹೌಸಿಂಗ್, ಇದು ಹಳೇದು ವಿತ್ ಕ್ಯಾಪು. ಇದು ಹಳೇದು ಮೆಂಬ್ರೇನ್ ಇದೆ. ಅಂದ್ರೆ ಇದು ನೋಡಿ, ಇಲ್ಲಿ ಕೂಡ ಟೇಪ್ ಹೊಡೆದ್ ಬಿಟ್ಟಿದ್ದಾರೆ ನಮ್ಮ ಟೆಕ್ನಿಷಿಯನ್. ಇಲ್ಲಿಂದ ಏನಾರ ಪ್ರಾಬ್ಲಮ್ ಆಗ್ತಾ ಇದೆಯೋ ಅಂತ ಹೇಳಿ ಅಲ್ಲಿ ಹೋದಾಗ ಟೇಪ್ ಹೊಡೆದಿದ್ರು. ಅದೆಲ್ಲ ಏನ್ ಅಗತ್ಯ ಇಲ್ಲ. ಈಗ ಹಳೆ ಮೆಂಬ್ರೇನ್ ಹೌಸಿಂಗು ಎರಡೂ ಕೂಡ ಅದಕ್ಕೆ ಹಾಕಿ ತೋರಿಸ್ತೀನಿ ನಿಮಗೆ. ಇದು ಹಳೆ ಮೆಂಬ್ರೇನ್ ಹಾಕ್ತಾ ಇದ್ದೀನಿ, ಯಾಕಂದ್ರೆ ಕನ್ಕ್ಲೂಷನ್ ಬೇಕು. ಫೈನಲ್ ನಮಗೆ ಏನ್ ಆಗಿತ್ತು ಅನ್ನೋದು ಬೇಕು. ಆ ಉದ್ದೇಶಕ್ಕೆ ಕಂಪಲ್ಸರಿ ನಾವು ಕ್ಲಾರಿಟಿ ಮಾಡ್ಕೋಬೇಕು. ಒಂದ್ಸಲಿ ನೀವು ಕ್ಲಾರಿಟಿ ತಗೊಂಡ್ರೆ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗತ್ತೆ. ಈಗ ನೋಡಿ, ಹಳೆ ಮೆಂಬ್ರೇನ್ ಹಾಕಿದೆ, ಇದನ್ನ ತೆಗೆದಾಕ್ತೀನಿ. ಇದು ಹೊಸದು ಮೆಂಬ್ರೇನ್ ಹೌಸಿಂಗು ಮೆಂಬ್ರೇನ್ ಎರಡೂ ಕೂಡ ಹೊಸದು. ಕನೆಕ್ಷನ್ ಎಲ್ಲ ಲಾಸ್ಟ್ ಟೈಮ್ ಏನು ನೋಡಿದ್ರೆ ಅದೇ ಇರುತ್ತೆ, ಏನು ಚೇಂಜ್ ಆಗಲ್ಲ ಅವೆಲ್ಲ. ಇದು ಹಳೆ ಮೆಂಬ್ರೇನ್, ಇದು ಪಂಪಿಂದ ಬಂದಿರುವಂತದ್ದು ಇನ್ಪುಟ್.
ಇದು ಲಾಸ್ಟ್ ಅಲ್ಲಿ ಇರೋದು ಔಟ್ಪುಟ್ ಅಂದ್ರೆ ಪ್ಯೂರಿಫೈಡ್ ವಾಟರ್. ಇದು FRE ಕನೆಕ್ಷನ್ ಕೊಟ್ಟಿರುವಂತದ್ದು ಅಂದ್ರೆ ವೇಸ್ಟೇಜ್ ವಾಟರ್. ಈಗ ಸೇಮ್ ಇಲ್ಲಿ ವಾಟರ್ ಬರುತ್ತೆ. ಈಗ ನೋಡೋಣ, ಕ್ಲಾರಿಟಿ ಸಿಕ್ಬಿಡುತ್ತೆ ಯಾವುದು ಪ್ರಾಬ್ಲಮ್ ಇತ್ತು ಏನು ಅಂತ ಹೇಳಿ. ಇವಾಗ ಸ್ವಿಚ್ ಆನ್ ಮಾಡಿದೀನಿ. ಈಗ ಸ್ವಿಚ್ ಆನ್ ಮಾಡಿ ಬಿಟ್ಟಿದ್ದೀನಿ. ಈಗ ಮಿಷಿನ್ ಓಡ್ತಾ ಇದೆ ನೋಡಿ, ಇಂಡಿಕೇಶನ್ ಬರ್ತಾ ಇದೆ, ಮಿಷಿನ್ ಓಡ್ತಾ ಇದೆ. ಈಗ ಇಲ್ಲಿ TDS ಕಂಟ್ರೋಲರ್ ಏನಿದೆ ಟೈಟ್ ಆಗಿತ್ತು, ಟೈಟ್ ಅಲ್ಲಿ ಹಂಗೆ ಬಿಟ್ಟಿದೆ. ಈಗ ನಾವು ಮೆಂಬ್ರೇನ್ ಹೌಸಿಂಗು ಮೆಂಬ್ರೇನ್ ನ ಹಳೇದೇ ಹಾಕಿದೀವಿ, ಎಲ್ಲ ಹಳೆ ಸೆಟಪ್ ಇದೆ. ಈಗ ಫಾಲ್ಟ್ ಏನಾಗಿತ್ತು ಅಂತ ನಮಗೆ ಕ್ಲಾರಿಟಿ ಬೇಕು, ಆ ಉದ್ದೇಶಕ್ಕೆ ನಿಮಗೆ ಇದು ತೋರಿಸ್ತಾ ಇರೋದು. ನೋಡಿ ಪ್ಯೂರಿಫೈಡ್ ವಾಟರ್ ಇಲ್ಲಿ ಬರುತ್ತೆ, ಅಲ್ಲಿ ನಿಮಗೆ ಪ್ಯೂರಿಫೈಡ್ ವಾಟರ್ ಚೆಕ್ ಮಾಡಿ ತೋರಿಸ್ತೀನಿ. ವೇಸ್ಟೇಜ್ ವಾಟರ್ ಕೂಡ ಹೋಗ್ತಾ ಇದೆ. ಯಾವುದೇ ಆದ್ರೂ ಒಂದ್ಸಲಿ ಕ್ಲಾರಿಟಿ ಮಾಡ್ಕೋಬೇಕು. ಕ್ಲಾರಿಟಿ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಮೇನ್ ಪ್ರಾಬ್ಲಮ್ ಏನಾಗಿತ್ತು ಅಂತ ಬೇಕಲ್ವಾ. ಈಗ ನಲ್ಲಿ ಕನೆಕ್ಷನ್ ಏನಿದೆಯಲ್ಲ ಅದ್ರದ್ದು ನಾನು ತೋರಿಸ್ತೀನಿ ನೋಡಿ. ನಲ್ಲಿದು TDS ಎಷ್ಟು ಬರ್ತಾ ಇದೆ ಅಂತ ಹೇಳಿ. ಆಕ್ಚುಲಿ ಕಾವೇರಿ ವಾಟರ್ ಅಂತ ಏನ್ ಹೇಳಿದ್ನಲ್ಲ ನಿಮಗೆ ನೋಡಿ, 185 ಇದೆ ನೋಡಿ, 185 ಬರ್ತಾ ಇದೆ. ಈಗ ಪ್ಯೂರಿಫೈಡ್ ವಾಟರ್ ಬರ್ತಾ ಇದೆ, ಸ್ವಲ್ಪ ಫಿಲ್ ಆಗ್ಲಿ, ಸ್ವಲ್ಪ ಫ್ಲೋ ಆದ್ಮೇಲೆ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ. ಈಗ ಸ್ವಲ್ಪ ಹೊತ್ತು ರನ್ ಆಗಿದೆ. ರನ್ ಆದ್ಮೇಲೆ ನೋಡಿ ಈಗ TDS ಎಷ್ಟು ಬರ್ತಾ ಇದೆ ಅಂತ ಹೇಳಿ ಚೆಕ್ ಮಾಡೋಣ. ಇವಾಗ ಕ್ಲಾರಿಟಿ ಸಿಗತ್ತೆ. ಈಗ ನೋಡಿ 00 ಇದೆ. ಈಗ ನೋಡಿ ಎಷ್ಟು ಬರುತ್ತೆ ನೋಡಿ, 5 ಬರ್ತಾ ಇದೆ. ನಂಬರ್ 5 ಬರ್ತಾ ಇದೆ. ನಂಬರ್ 5 ಬರ್ತಾ ಇದೆ. 5 ಬರ್ತಾ ಇತ್ತು ಅಂದ್ರೆ 5ರಿಂದ 8, 10 ಒಳಗಿರುತ್ತದು. ಇನ್ನೂ ಒಂದ್ಸಲ ಚೆಕ್ ಮಾಡ್ತೀನಿ ನೋಡಿ. ಈಗ ನೋಡಿ 00 ಇದೆ. ಒಂದ್ಸಲಿ ಆಫ್ ಮಾಡಿ ಆನ್ ಮಾಡಿ ಚೆಕ್ ಮಾಡ್ತಾ ಇದ್ದೀನಿ, ಕ್ಲಾರಿಟಿ ಬರಲಿ ಅಂತೇಳಿ. ಈಗ ನೋಡಿ 5, ಅವಾಗ್ಲೇನು 5 ಬಂತು, ಇವಾಗ್ಲೇನು 5 ಬಂತು. ಅಲ್ಲಿಗೆ ಇವಾಗ ಸರಿ ಇದೆ. 185 ಇದೆ. ಆಕ್ಚುಲಿ ಈ ಕ್ಯಾಲ್ಕುಲೇಷನ್ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈಗ 185 ಇದೆ. ನಮ್ಮ ರಾ ವಾಟರ್ TDS ಏನು ಇದು ಬರ್ತಾ ಇದೆ ಅಲ್ಲ, ರಾ ವಾಟರ್ TDS 185 ಇದೆ. 185 ಇರೋದಕ್ಕೆ ಇಂಟು 0.95 ರಿಜೆಕ್ಷನ್ ಅಂತ ಇಟ್ಕೊಳ್ಳಿ, ಇಂಟು 0.05 ಹಾಕ್ಬೇಕು. ಇವಾಗ ನೋಡಿ 9.25 ಬರುತ್ತೆ. 9.25 ಕಾಣ್ತಾ ಇಲ್ಲ ಅನ್ಸುತ್ತೆ, ಒಂದ್ ನಿಮಿಷ. ಈಗ ನೋಡಿ 9.25 ಬರ್ತಾ ಇದೆ. ಅಂದ್ರೆ 95% ರಿಜೆಕ್ಷನ್ ತೆಗೆದ್ರೆ, ಓಕೆ. ಇದು 95% ರಿಜೆಕ್ಷನ್ ತೆಗೆದ್ಮೇಲೆ 185 ಇರೋದು ಇಷ್ಟು ಬರಬೇಕು, ಅದಕ್ಕಿಂತ ಒಳಗೆ ಬರ್ತಾ ಇದೆ. ಅಲ್ಲಿಗೆ ಮೆಂಬ್ರೇನು ಒಳ್ಳೆ ಕ್ವಾಲಿಟಿ ಮೆಂಬ್ರೇನ್ ಇದೆ. ಇದು ಹೈ TDS ಮೆಂಬ್ರೇನ್ ಇದೆ ಆಕ್ಚುಲಿ. ಇದು ಹಾಕಿರೋಂಥದ್ದು ಯಾಕಂದ್ರೆ 700, 800 TDS ಇತ್ತವ್ರದ್ದು, ಹಂಗಾಗಿ ಹೈ TDS ಮೆಂಬ್ರೇನ್ ನ ಹಾಕಿ ಕಳಿಸಿತ್ತು. ಹಂಗಾಗಿ ಅದು ನಿಮಗೆ ಈಗ ನಿಮಗೆ ಕ್ಯಾಲ್ಕುಲೇಷನ್ ತೋರಿಸ್ದೆ ಅಲ್ವಾ, ಅದೇ ಕ್ಯಾಲ್ಕುಲೇಷನ್ 95% ರಿಜೆಕ್ಷನ್ ತೆಗೆದ್ರೆ 0.05 ಇಂಟು ಮಾಡ್ಕೋಬೇಕು. ಅಲ್ಲಿಗೆ ನಮಗೆ 95% ಗಿಂತ ಜಾಸ್ತಿ 96% ರಿಜೆಕ್ಷನ್ ಸಿಗ್ತಾ ಇದೆ. ಅಂದ್ರೆ ಇದು ಹೈ TDS ಮೆಂಬ್ರೇನ್. ಲೋ TDS ಮೆಂಬ್ರೇನ್ಗಳೆಲ್ಲ ನಿಮಗೆ 75% ಬರುತ್ತೆ ಫುಲ್ ಲೋ TDS. ಅದು ಪ್ಯೂರ್ ಕಾವೇರಿ ನೀರು ಅಥವಾ ಪ್ಯೂರ್ ಹೊಳೆ ನೀರಿದ್ರೆ ROನೇ ಬೇಕು ಅನ್ನೋರಿಗೆ ಅದನ್ನ ಹಾಕ್ಲೇಬೇಕು. ಲೋ TDS ಮೆಂಬ್ರೇನ್, ಮಿಡಲ್ ವರ್ಷನ್, ಹೈ TDS ಮೆಂಬ್ರೇನ್, 3 ವೆರೈಟಿ ಇರುತ್ತೆ. ಕೆಲವರಿಗೆ ಇದು ಅರ್ಥ ಆಗಿರಲ್ಲ, ಕೆಲವರಿಗೆ ಗೊತ್ತಿರಲ್ಲ. 3 ವೆರೈಟಿ ಮೆಂಬ್ರೇನ್ಗಳು ಸಿಗುತ್ತೆ. 3 ವೆರೈಟೀಸ್. ಲೋ TDS 75% ರಿಜೆಕ್ಷನ್ ಇರುತ್ತೆ ಅಷ್ಟೇ. ಅಂದ್ರೆ ಈಗ 200 ಇತ್ತು ಅಂದ್ರೆ 40-50 ಬಂದು ನಿಲ್ಲುತ್ತೆ. 200 ಇದೇ ಜಾಗಕ್ಕೆ
ಕಾವೇರಿ ನೀರಿಗೆ ಹಾಕ್ಬೇಕು ಅಂದ್ರೆ ಲೋ ಟಿ ಡಿ ಎಸ್ ಮೆಂಬ್ರೇನ್ ಹಾಕ್ಬೇಕು. ಕೆಲವರಿಗೆ ಅದು ಐಡಿಯಾ ಇರಲ್ಲ, ಬಟ್ ನಮ್ಮಲ್ಲಿ ಅದು 3 ವೆರೈಟಿಯಿಂದ ಸಿಗತ್ತೆ. ಹೈ ಟಿ ಡಿ ಎಸ್, ಮಿಡಲ್ ಮತ್ತೆ ಲೋ ಟಿ ಡಿ ಎಸ್. ಓಕೆ, ಅಲ್ಲಿಗೆ 700-800ಕ್ಕೆ ಹಾಕಿದ್ದು. ಅಲ್ಲಿಗೆ 700ಕ್ಕೆ ಹಾಕಿದ್ದು ನಿಮಗೆ ಎಷ್ಟಕ್ಕೆ ಬರಬೇಕು ಲೆಕ್ಕ ಹಾಕಿ ನೋಡಿ. ನಿಮಗೆ ಲೆಕ್ಕ ಹಾಕಿ ಸಿಗತ್ತೆ. ಇನ್ನೊಂದ್ಸಲಿ ಮಾಡಿ ತೋರಿಸ್ತೀನಿ ನಿಮಗೆ. 700 ಅಂತ ಇದೆ ಅಂತ ಇಟ್ಕೊಳ್ಳಿ. ಈಗ ಅವ್ರದ್ದು 700 ಇತ್ತು. ಹಾ, ಈಗ ನೋಡಿ ಇದೇ ಮೆಂಬ್ರೇನು ಈಗ 700 ಇದೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಕಾಣಿಸ್ತಾ ಇದೆಯಲ್ಲೋ ಗೊತ್ತಾಗ್ತಿಲ್ಲ. 700 ಇದೆ ಅಂದ್ರೆ ಅವ್ರದ್ದು ಟಿ ಡಿ ಎಸ್ ಇಂಟು 0.05 ಹಾಕಿದ್ರೆ ಅಲ್ಲಿಗೆ 35 ಬರಬೇಕು. 35 ಬರುತ್ತೆ ಅವ್ರದ್ದು 700 ಟಿ ಡಿ ಎಸ್ ಇರೋ ಕಡೆ ಯೂಸ್ ಆದಾಗ. ಯಾಕಂದ್ರೆ ಇದು ಹೈ ಟಿ ಡಿ ಎಸ್ ಮೆಂಬ್ರೇನು ಹೈ ರಿಜೆಕ್ಷನ್ ಇರುತ್ತೆ. ಯಾಕಂದ್ರೆ ಟಿ ಡಿ ಎಸ್ ಕಂಟೆಂಟ್ ಜಾಸ್ತಿ ಹೋಗುತ್ತೆ, ತೆಗಿಯತ್ತೆ. 3 ವೆರೈಟಿನೂ ಮೆಂಬ್ರೇನ್ ಇರುತ್ತೆ. ಓಕೆ, ಅಲ್ಲಿಗೆ ಈಗ ಇದು ಪ್ರಾಬ್ಲಮ್ ಏನಾಗಿತ್ತು ಅದು ಇದುವರೆಗೂ ಕನ್ಕ್ಲೂಷನ್ ಕರೆಕ್ಟಾಗಿ ಕೊಡಕ್ ಬರ್ತಾ ಇಲ್ಲ. ಯಾಕಂದ್ರೆ ಕಸ್ಟಮರ್ ಏನೋ ಮಾಡಿದಾರೆ. ಯಾಕಂದ್ರೆ 3 ತಿಂಗಳ ಹೋದ್ಮೇಲೆ ಅವ್ರು ಏನಕ್ಕೆ ಬಿಚ್ಚಿದ್ದಾರೆ ಅಂತ ಗೊತ್ತಿಲ್ಲ. ಟಿ ಡಿ ಎಸ್ ಕಂಟ್ರೋಲರ್ ಈಗ ನಮ್ಮ ಹತ್ರ ಬಂದಾಗ ಏನಿತ್ತು ಅದು ಪೊಸಿಷನ್ ಲೆಕ್ಕ ಅಲ್ವಾ. ಟಿ ಡಿ ಎಸ್ ಕಂಟ್ರೋಲರ್ ಲೂಸ್ ಆಗಿತ್ತು. ಅದು ಏನಾಗಿದೆ, ಬೈಪಾಸ್ ಆಗಿ ಡೈರೆಕ್ಟ್ ಆಗಿ ಹೋಗ್ತಾ ಇದೆ. ಈಗ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದೇ ಟಿ ಡಿ ಎಸ್ ಕಂಟ್ರೋಲರ್. ಈ ಟಿ ಡಿ ಎಸ್ ಕಂಟ್ರೋಲರ್ ಲೂಸ್ ಆದಾಗ ಏನಾಗುತ್ತೆ, ಈ ಪಂಪ್ ಇಂದ ಬರ್ತಾ ಇರೋದು ರಾ ವಾಟರ್ ಏನಿದೆಯಲ್ಲ, ಈ ರಾ ವಾಟರ್ ಪ್ಯೂರಿಫೈಡ್ ಹೋಗೋಕ್ಕೂ ಮುಂಚೆ, ಇಲ್ಲಿ ಮೇಲೆ ಪ್ಯೂರಿಫೈಡ್ ಹೋಗೋಕ್ಕೂ ಮುಂಚೆನೆ ಇಲ್ಲೇನಿದೆ, ಇಲ್ಲಿ ಮಿಕ್ಸಪ್ ಆಗತ್ತೆ. ಇಲ್ಲಿ ಮೆಂಬ್ರೇನಿಗೆ ಏನ್ ಹೋಗ್ತಾ ಇದೆಯಲ್ಲ, ಮೆಂಬ್ರೇನಿಗೆ ಹೋಗಿ ಇಲ್ಲಿ ಪ್ಯೂರಿಫೈಡ್ ವಾಟರ್ ಬರುತ್ತೆ. ಈ ಪೈಪ್ ಅಲ್ಲಿ ಪ್ಯೂರಿಫೈಡ್ ವಾಟರ್ ಬರುತ್ತೆ. ಇದಕ್ಕೂ ಮುಂಚೆ ಇದು ಬೈಪಾಸ್, ಇದು ಲೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಸ್ಟಮರು. ಇದನ್ನ ಲೂಸ್ ಮಾಡಿ ಹಾಕಿದ್ದಾರೆ. ಟಿ ಡಿ ಎಸ್ ಕಂಟ್ರೋಲರ್ ಲೂಸ್ ಮಾಡಿಬಿಟ್ಟು ಇಲ್ಲಿಂದ ನಿಮಗೆ ಬೈಪಾಸ್ ಆಗಿ ಡೈರೆಕ್ಟ್ ಆಗಿ ವಾಟರ್ ಬರ್ತಾ ಇದೆ. ಆರ್ ಒ ಮೆಂಬ್ರೇನ್ ಇಂದ ಅಲ್ದಲೆ ಇಲ್ಲಿಂದ ಬರ್ತಾ ಇದೆ. ಹಂಗಾಗಿ ಅದು 50% ಮಾತ್ರ ಕಡಿಮೆ ಆಗ್ತಾ ಇದೆ. ಈಗ ನೋಡಿ, ತುಂಬ್ತಾ ಇದೆ. ರಿಜೆಕ್ಷನ್ ನೀಟಾಗಿ ಹೋಗ್ತಾ ಇದೆ. ಓಕೆ, ಇದೇ ಆಗಿತ್ತು. ದಯವಿಟ್ಟು ಚಾನಲ್ನ ಅಕ್ವಾಬ್ಲೇಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹೆಸರು ಹರೀಶ್ ಅಂತ. ಸುಮಾರು ರೆಗ್ಯುಲರ್ ವಿಡಿಯೋಸ್ ಬರ್ತಾನೆ ಇರುತ್ತೆ. ಇದೊಂದೇ ಟ್ರಬಲ್ ಅಲ್ಲ, ಇನ್ನು ಸುಮಾರು ಟ್ರಬಲ್ಗಳು ನಿಮಗೆ ತೋರಿಸ್ಕೊಡ್ತೀನಿ ಹೆಂಗ್ ಮಾಡ್ಬೇಕು ಏನು ಅಂತೇಳಿ. ಮತ್ತೆ ತುಂಬಾ ಕಡಿಮೆ ಪ್ರೈಸ್ಗಳಲ್ಲಿ ನಮ್ಮಲ್ಲಿ ಸಿಗುತ್ತೆ. ಲೋಯೆಸ್ಟ್ ಪ್ರೈಸ್ ಅಲ್ಲಿ, ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೂಡ ನಮ್ಮಲ್ಲಿ ಸಿಗುತ್ತೆ. ಯಾವುದೇ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಫೋನ್ ನಂಬರ್ ಇರುತ್ತೆ. ನಿಮ್ಗೆ ಇನ್ನೂ ಏನಾರ ಡೌಟ್ಗಳು, ಕ್ಲಾರಿಟಿ ಬೇಕು, ಬೇರೆ ಬೇರೆ ತರ ವಿಡಿಯೋಸ್ ಏನಾರ ಬೇಕು ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಟಿ ಡಿ ಎಸ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಫಸ್ಟ್ ಟಿ ಡಿ ಎಸ್ ನೋಡ್ಕೊಂಡು ಅದಕ್ಕೆ ತಕ್ಕನಾಗೆ ಪ್ಯೂರಿಫೈರು, ಅದಕ್ಕೆ ತಕ್ಕನಾಗೆ ಮೆಂಬ್ರೇನು, ಮಾಡೆಲ್ಗಳು, ವೆರೈಟಿಗಳನ್ನ ಹಾಕೊಳ್ಳಿ. ಓಕೆ, ಇದೇ ಆಗಿತ್ತು ಈ ವಿಡಿಯೋದಲ್ಲಿ. ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಅನ್ಕೊಂತೀನಿ. ಟಿ ಡಿ ಎಸ್ ಕಂಟ್ರೋಲರು ಲೂಸ್ ಆಗಿತ್ತು. ಯಾಕೆ ಲೂಸ್ ಮಾಡಿದ್ದಾರೆ ಕಸ್ಟಮರ್ಗೆ ಕೇಳಬೇಕು, ಅವರಿಗೆ ವಿಚಾರಿಸ್ಬೇಕು. ಬಟ್ ನಮ್ಮ ಹತ್ರ ತಂದಿದ್ದಾಗ ಏನಿತ್ತು ಪೊಸಿಷನ್ ಅದನ್ನೇ ಚೆಕ್ ಮಾಡಿ ನಿಮಗೆ ಒಂದೇ ಲೈವ್ ಆಗಿ ತೋರಿಸಿದೀನಿ. ಏನೇನ್ ಆಗಿತ್ತು, ಏನೇನ್ ಆಗ್ಬೇಕಿತ್ತು ಅನ್ನೋದನ್ನೇ ನಿಮಗೆ ತೋರಿಸಿರೋದು. ಇದು ಒಂದೇ ಅಲ್ಲ, ಇನ್ನು ಸುಮಾರು ವೆರೈಟಿ ಬರುತ್ತೆ. ನೆಕ್ಸ್ಟ್ ಇನ್ನು ಇದೇ ತರ ಸರ್ವಿಸ್ ವಿಡಿಯೋಸ್ಗಳು ಸುಮಾರು ಬರುತ್ತೆ. ಯಾವ್ಯಾವ ಮಾಡ್ಲುಗಳು, ಬೇರೆ ಬೇರೆ ಮಾಡ್ಲುಗಳು ಹೆಂಗೆಂಗಿದೆ, ಏನೇನ್ ಇರುತ್ತೆ ಅದರಲ್ಲಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನೋಡೋಣ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.